ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಸ್ವಲ್ಪ ನೆನೆ ಕ್ಲಿಪ್ಪಿಂಗ್ಸ್ ನಾ ತೊಗೊಂಡೀನಿ, ಆ್ಯಡ್ ಮಾಡ್ತೀನಿ ನೋಡ್ಕೊಂಬರ್ರಿ. ಮತ್ತು ಇವತ್ತು ಸಂಡೇ ಐತಿ, ಕೆಲಸ ಎಲ್ಲ ಮುಗ್ದೈತಿ. ನಮ್ಮ ಆರ್ಯನು ಜಜ್ಜು ಮಾಡೋಣ ಮಲ್ಕೊಂಡ್ರಿ. ಸೊ ಇವತ್ತೇನಪ್ಪ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಸಂಡೇಗೆ ಒಂದ್ಸಲ ಏನಾದರೂ ಸ್ಪೆಷಲ್ ಇರುತ್ತೆ ಅಂಥೇಳಿ. ಬಟ್ ನಮ್ಮ ಮನೇಲಿ ಏನಿಲ್ಲ, ಮತ್ತು ನಮ್ಮದು ಏನು ಪ್ಲ್ಯಾನಿಂಗ್ ಇಲ್ಲ. ಸೊ ಏನಂತಂದ್ರೆ ನಮ್ಮ ಆರ್ಯಾಗ ನಾವು ಕ್ಲಾಸಿಗೆ ಹಚ್ಚಿದ್ದು ರೀ, ಯೋಗ ಕ್ಲಾಸ, ಡ್ಯಾನ್ಸ್, ಆಮೇಲೆ ಟ್ಯೂಷನ್ 3 in 1 ಕ್ಲಾಸಿಗೆ ಹಚ್ಚಿದ್ದು. ಸೊ ಅಲ್ಲಿ ಇವತ್ತು ಯೋಗ ಕ್ಲಾಸ್ದ ಫುಲ್ 1 month ಅಷ್ಟಿತ್ತು ರೀ. ಅದು ಇವತ್ತು ಕಂಪ್ಲೀಟ್ ಆಗುತ್ತೆ. ಮತ್ತು ಇವತ್ತೇನೋ ಫಂಕ್ಷನ್ ಇಟ್ಕೊಂಡಾರ್ರಿ, ಅವರ ಸರ್ಟಿಫಿಕೇಟ್ ಕೊಡ್ತಾರೆ. ವೊಕೇಶನ್ ಕ್ಲಾಸ್ಗೆ ಹಚ್ಚಿದ್ದೆ ನಾನು, ಸಾರಿ. ಆಮೇಲೆ ಏನು ಇವತ್ತು ಸರ್ಟಿಫಿಕೇಟ್ ಕೊಟ್ಟು ಅದೇ ನಮ್ಮ ಆರ್ಯನ 2 ಡ್ಯಾನ್ಸ್ ಇದ್ದು ರೀ. ಬಟ್ ಅವ್ನು ಕಳಿಸಿಲ್ಲ. ಅದೇ ನಮ್ಮ ಫ್ಯಾಮ್ಲಿ ಜೊತೆ ಎಲ್ಲ ಓಡಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಅವ್ನು ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಅವ್ನು ನಾನು ಕಳಿಸಿಲ್ಲ. ಅದಕ್ಕೆ ಡ್ಯಾನ್ಸ್ ಒಳಗಿಲ್ಲ, ಅವ ಬೇಡ ಅಂತ ಹೇಳಿದ್ರು ರೀ. ಸರ್ ಕಾಲ್ ಮಾಡಿದರು ಪಾಪ. ಇವತ್ತು ಡ್ಯಾನ್ಸ್ ಇದೆ, ಆಮೇಲೆ ಎಲ್ಲ ತೋರಿಸ್ತೀನಿ. ಇವಾಗೆಲ್ಲ ಮುಗ್ದಿದ್ದು, ರೆಡಿ ಆಗಬೇಕು. ಕೆಲಸ ಎಲ್ಲ ಮುಗ್ದಿದ್ದೀರಿ. ನಮ್ಮ ಆರ್ಯಾಗೆ ಎಬ್ಬಿಸ್ಬಿಟ್ಟು ಆಮೇಲೆ ಅವಂಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಆಲ್ರೆಡಿ 4:30 ಆಗಿದ್ರಿ. ಅವರು 5:30 ಅಂತ ಹೇಳಿದಾರೆ. ಬಟ್ 6 o'clock ಹೋಗೋದೈತಿ. ಹೋಗುವಾಗ ಸಿಗ್ತೀನಿ. ಬಾಯ್ ಬಾಯ್. ನೋಡ್ರಿ, ನಾ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ. ಆಲ್ರೆಡಿ ನೈಟ್ 8 ಗಂಟೆ ಆಗೈತ್ರಿ. ಇದು ಆ್ಯಡ್ ಮಾಡ್ತೀನಿ. ಇವತ್ತೇನು ವ್ಲಾಗ್ ಇಲ್ಲ, ನಾಳೆನೇ. ಹೆಂಗೆ ಕಾಣಾಕ್ತೀನಿ ಅಂತ ಕಮೆಂಟ್ ಹಾಕ್ರಿ. ಹಾಗೆ ಫ್ರೀ ಇದ್ವಲ್ಲ, ಅದಕ್ಕೋಸ್ಕರ ರೆಡಿ ಆಗಿದ್ರಿ. ನಾನು ಅಶ್ವಿನಿ ರೆಡಿ ಆಗಿಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇದು ನೆಕ್ಸ್ಟ್ ನೋಡ್ರಿ, ನಾ ರೆಡಿ ಆದೆ. ರೆಡಿ ಆಗಿಬಿಟ್ಟು ಹೊರಟಿದ್ರಿ. ಇದು ಡ್ರೆಸ್ ನೋಡ್ತಿರ್ಬೋದು ನೀವು, ಎಷ್ಟು ಕ್ಯೂಟ್ ಐತೆ ಅಂತಂದ್ರೆ ವೆರಿ ಟ್ರೆಡಿಷ್ನಲ್ ಐತ್ರಿ. ನೋಡ್ತಿರ್ಬೋದು ನೀವು, ಪಕ್ಷಿ, ಗಿಡ, ಮರ ಎಲ್ಲನೂ ಇತ್ತು. ಆರ್ಟ್ ಮಸ್ತ್ ಇತ್ತು ಆ ಡ್ರೆಸ್ ಮೇಲೆ ವರ್ಕ್. ಇದು ಯಾರಪ್ಪ ಕೊಡಿಸಿದ್ದಂತಂದ್ರೆ ನಿಮ್ಗಂತೂ ಗೊತ್ತೇ ಇರುತ್ತೆ, ನಮ್ಮ ಮಮ್ಮಿ ಕೊಡಿಸಿದ್ದಾರೆ ರೀ, ತಂದು ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಇದು ಚಾಕ್ಲೇಟ್ ವೇದನ್ ಬರ್ತಡೇ ಇತ್ತು ರೀ. ನಮ್ಮ ಆರಶನ್ ಕ್ಲಾಸ್ಮೇಟ್ ವೇದ, ಅವಳು ಅಲ್ಲಿ ಯೋಗ ಕ್ಲಾಸಿಗೆ ಹೋಗ್ತಾಳ್ರಿ. ಹೀಗಾಗಿ ಅವ್ರ ಮಮ್ಮಿ ಪಪ್ಪ ಅವ್ರ ಫ್ಯಾಮ್ಲಿನೂ ಬಂದಿತ್ತು ಅಲ್ಲಿ. ನಮ್ಮ ಆರ್ಯ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡ್ದೆ ನೋಡ್ರಿ. ನಾವೆಲ್ಲರೂ ವಿಶ್ ಮಾಡಾಕ್ತಿದ್ದು. ಮತ್ತು ಇದು ಯಾವ ಕ್ಲಾಸಿದ ಫಂಕ್ಷನ್, ಏನು ಫಂಕ್ಷನ್ ಇದು ಅಂತ ಆಲ್ರೆಡಿ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದು ಯೋಗ ಕ್ಲಾಸ. ಮತ್ತು ಯೋಗಾನ ಕಂಟಿನ್ಯೂ ಯೋಗಾನ ಇರುತ್ತೆ. ಬಟ್ ಒಕೇಶನ್ ಕ್ಲಾಸ್ ಅಂತಂದ್ರೆ ರಜೆ ಇದ್ದಾಗ ಮಕ್ಕಳಿಗೆ 3 ಕ್ಲಾಸ್ ತೊಗೋತಾರೆ ರೀ ಅವ್ರು, ಡ್ಯಾನ್ಸ್ ಮತ್ತು ಯೋಗ. ಆಮೇಲೆ ನೆಕ್ಸ್ಟ್ ಟ್ಯೂಷನ್ ಅಂತ ತೊಗೋತಾರೆ. ಇವರ ನೋಡ್ರಿ, ಅವರು ಯೋಗ ಗುರುಗಳು. ಇವ್ರ ಬಗ್ಗೆ ಅಂತೂ ಹೇಳಾಕಬೇಕು. ಭಾಳ ಶ್ರಮಪಟ್ಟು ಭಾಳ ತ್ರಾಸು ತೊಗೊಂಡು ಮೇಲೆ ಬಂದಿದ್ದಾರೆ. ಹಿಂಗೆ ಬೆಳೀಲಿ ಅಂತ ಇಷ್ಟಪಡ್ತೀನಿ. ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀವಿ ಸರ್ಗೆ. ಯಾಕಂತಂದ್ರೆ ಇವ್ರ ಸರ್ ಎಷ್ಟು ತ್ರಾಸು ತೊಗೊಂಡಾರ ಅನ್ನೋದು ನಮಗೆ ನಿನ್ನೆ ಗೊತ್ತಾಯಿತು. ಆಲ್ರೆಡಿ ಗೊತ್ತಿತ್ತು, ಬಟ್ ಎಷ್ಟು ಅವ್ರ ಸ್ಟೋರಿ ಎಲ್ಲ ಗೊತ್ತಿದ್ದಿದ್ದಿಲ್ಲ. ನಿನ್ನೆ ಹೇಳ್ಕೊಂಡ್ರು. ಆಮೇಲೆ ಇವ್ರ ಸ್ಟೂಡೆಂಟ್ ಒಬ್ಬಳು ಎಷ್ಟು ಚಂದ ಅವ್ರನ್ನ ಕುರಿತು ಡ್ಯಾನ್ಸ್ ಮಾಡಿದ್ದಾಳಂತ ನೋಡ್ರಿ. ಇದೆಲ್ಲ ಸಾಂಗ್ ಹಾಕಕ್ಕೆ ಹೋಗಲ್ಲ, ಯಾಕಂದ್ರೆ ಬೇಡ. ಇದು ನೋಡ್ರಿ, ಆಮೇಲೆ ಯೋಗ ಪ್ರದರ್ಶನ ಇತ್ತು, ಎಲ್ಲ ಡ್ಯಾನ್ಸ್ ಮಾಡಿದ್ದು, ಮಕ್ಕಳೆಲ್ಲ ಖುಷಿ ಆಯಿತು. ಮತ್ತು ಈ ಒಬ್ಬರು ಗುರುಗಳ ಹತ್ರ ನಮ್ಮ ಮಗ ಸ್ಟೂಡೆಂಟಾಗಿ ಹೋಗ್ತಾನಂತ ಅನ್ನೋದು ಭಾಳ ಖುಷಿ ಆಗುತ್ತೆ ರೀ ನಮಗೆ. ಯಾಕಂದ್ರೆ ಬೆಸ್ಟ್ ಸರ್ ಅಂತ ಹೇಳ್ಬೋದು. ಯಾವುದೇ ರೀತಿಯ ಆಸೆ ಇಲ್ಲ, ದುಡ್ಡು ತೊಗೋಬೇಕು, ಆಮೇಲೆ ಫೀಸ್ ತೊಗೊಳಕಬೇಕು, ಇದು ಯಾವುದೇ ರೀತಿ ಇಲ್ಲ. ಏನೂ ಒಟ್ಟಿನಲ್ಲಿ ಆ ಮಕ್ಳು ಕಲೀಲಿ ಅನ್ನೋ ಉದ್ದೇಶದಿಂದ ಅವರ ಸ್ಟೂಡೆಂಟ್ಗೂ ಮುಂದುವರಿಸ್ತಾರೆ, ತಾನು ಬೆಳ್ಯಾಕತ್ತಾರೆ. ಸೊ ಆಲ್ ದ ಬೆಸ್ಟ್ ಯುವರ್ ಲೈಫ್ ಸರ್. ಮತ್ತು ಇವರ ನೋಡ್ರಿ ಸರ್ ಅವರ. ಮತ್ತು ವೇದಾನ್ ಬರ್ತಡೇ ಸೆಲೆಬ್ರೇಷನ್ ಆಯಿತು, ಊಟನೂ ಅಲ್ಲೇ ಇತ್ತು. ಸೊ ಮಾಡ್ಕೊಂಡು ಬಂದ್ವಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಾಕತ್ತೀನಿ. ಐ ಹೋಪ್ ನಿಮ್ಗೆಲ್ಲರೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.